ತನಿಖೆಯ ಹಾದಿಯನ್ನು ತಪ್ಪಿಸೋದಕ್ಕೆ ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇದ್ದಾರಾ ಆರ್ ಅಶೋಕ್ ಅವರು? ಮತ್ತೆ ಮುಸ್ಲಿಂ ಅನ್ನೋ ಹೆಸರನ್ನು ತೆಗೆದುಕೊಂಡು ಮತ್ತೆ ದ್ವೇಷವನ್ನು ಬಿತ್ತೋದಕ್ಕೆ ಏನಾದರೂ ಮುಂದಾದ್ರ ಆರ್ ಅಶೋಕ್ ಅವರು? ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆಯಾದ ವಿಚಾರದಲ್ಲಿ ಅವರು ತೋರಿರೋ ಆಸಕ್ತಿ, ಸೌಜನ್ಯ ವಿಚಾರದಲ್ಲಿ ಯಾಕೆ ಅವ್ರ ಆಸಕ್ತಿ ಇಲ್ಲ? ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ, ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ, ಅವ್ರಿಗೇನು ಸಂಬಂಧ ಇದೆ? ನಮಸ್ಕಾರ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಹತ್ಯೆಯಾದ ಸಂದರ್ಭದಲ್ಲಿ ಮರುದಿನನೇ ಆ ಘಟನೆಯ ಸ್ಥಳಕ್ಕೆ ಹೋಗಿ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ಅವರು ಖುದ್ದು ಹಾಜರಾಗಿ ಪೊಲೀಸರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ರು. ಹಿಂದೂಗಳಿಗೆ ಸಮಸ್ಯೆ ಆಗಿದೆ ಅಂದ ತಕ್ಷಣ ಆ ಸ್ಥಳದಲ್ಲಿರೋ ಆರ್ ಅಶೋಕ್ ಅವರು ಕಳೆದ 13 ವರ್ಷದಿಂದ ಸೌಜನ್ಯ ಬಗ್ಗೆ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ. ಸೌಜನ್ಯ ಕೂಡ ಹಿಂದೂ ಕುಟುಂಬದವಳೆ, ಆದರೂ ಕೂಡ ಆರ್ ಅಶೋಕ್ ಅವರು ರೌಡಿ ಶೀಟರ್ಗೆ ಕೊಟ್ಟ ಪ್ರಾಮುಖ್ಯತೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಬರ್ಬರವಾಗಿ ಹತ್ಯೆಯಾದ ಸೌಜನ್ಯಳಿಗೆ ಇವರ ಬೆಂಬಲ ಯಾಕಿಲ್ಲ? ಸೌಜನ್ಯ ಜೊತೆಗೆ ಅನಾಮಿಕ ಸಾಕ್ಷಿದಾರನೊಬ್ಬ ನೂರಾರು ಹೆಣೆಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇರುವಾಗ ಎಷ್ಟು ಗಂಭೀರವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರೋ ಆರ್ ಅಶೋಕ್ ಅವರು ವರ್ತಿಸಬೇಕು? ಸರ್ಕಾರದ ಮೇಲೆ ಹೆಚ್ಚು ಒತ್ತಡವನ್ನು ತರಬೇಕಾದ ಆರ್ ಅಶೋಕ್ ಅವರು ಈಗ ಬೇಜವಾಬ್ದಾರಿಯಿಂದ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಅನ್ನ ಆರ್ ಅಶೋಕ್ ಅವರು ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಆರ್ ಅಶೋಕ್ ಅವ್ರ ಮೇಲಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹೌದು, ಸದ್ಯ ಧರ್ಮಸ್ಥಳ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಅನಾಮಿಕ ವ್ಯಕ್ತಿಯೊಬ್ಬ ನೂರಾರು ಅಸಹಜವಾಗಿ ಸಾವನ್ನಪ್ಪಿದ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡಿನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಹೂತು ಹಾಕಿರೋದಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಹೇಳಿಕೆಯನ್ನ ದಾಖಲು ಮಾಡಿದ್ರು. ಸಾಕ್ಷಿದಾರ ಮುಂದೆ ಬಂದ ಮೇಲೆ ಈ ಬಗ್ಗೆ ತನಿಖೆಯನ್ನ ನಡೆಸಲೇಬೇಕು ಅಂತ ಎಲ್ಲೆಡೆ ಕೂಗು ಕೂಡ ಕೇಳಿಬರ್ತಾ ಇತ್ತು. ಸರ್ಕಾರದ ಮೇಲೆ ಈ ಬಗ್ಗೆ ತನಿಖೆಯನ್ನ ನಡೆಸಲೇಬೇಕು ಅನ್ನೋ ಒತ್ತಾಯ ಕೇಳಿ ಬಂದ ತಕ್ಷಣ ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ SIT ತಂಡ ರಚಿಸಿ ಆದೇಶವನ್ನ ನೀಡಿತು. ಇದೀಗ SIT ತನಿಖೆ ನಡೆಸ್ತಾ ಇದೆ. ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿಯ ಜೊತೆಗೆ ಸ್ಥಳ ಮಹಜರನ್ನ SIT ತಂಡ ನಡೆಸ್ತಾ ಇದೆ. ಸೋಮವಾರ ನಡೆದ ಸ್ಥಳ ಮಹಜರುವಿನಲ್ಲಿ ಸಾಕ್ಷಿ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಮೃತದೇಹಗಳನ್ನು ಹೂತು ಹಾಕಿದ ಜಾಗವನ್ನ ವಿಶೇಷ ತನಿಖಾ ತಂಡದ ಅಧಿಕಾರಿಗಳಿಗೆ ತೋರಿಸಿದ್ದಾರೆ. ಮುಖಕ್ಕೆ ಮುಸ್ಕನ್ನ ಹಾಕಿದ ಸಾಕ್ಷಿ ದೂರುದಾರರನ್ನ ಬಿಗಿ ಪೊಲೀಸ್ ಭದ್ರತೆಯ ಜೊತೆಗೆ SIT ಅಧಿಕಾರಿಗಳು ನೇತ್ರಾವತಿ ಸ್ನಾನ ಘಟ್ಟದ ಬಳಿಗೆ ಕರೆತಂದಿದ್ರು. ಈ ನಡುವೆ ಆರ್ ಅಶೋಕ್ ಅವರು ಈ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಪತ್ರಕರ್ತರ ಜೊತೆಗೆ ಮಾತನಾಡಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪ ಮಾಡ್ತಾ ಇರೋದು ಮುಸ್ಲಿಂ, ಇದಕ್ಕೆ ಬೆಂಬಲ ಕೊಡ್ತಾ ಇರೋದು ಕೇರಳ ಸರ್ಕಾರ ಅಂತ ಹೇಳಿದ್ದಾರೆ. SIT ರಚನೆ ಮಾಡಿರೋದನ್ನ ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ಸ್ವಾಗತ ಮಾಡ್ತೀನಿ. ತನಿಖೆ ನಡೀಲಿ, ತಪ್ಪಿತಸ್ಥರು ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಲಿ, ಸತ್ಯಾಂಶ ಹೊರಬರಲಿ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ಧರ್ಮಸ್ಥಳ ಮಂಜುನಾಥನಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದ್ರ ಹಿಂದೆ ಯಾರಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಲಿ. ಇದು ಪಿತೂರಿಯ ಒಂದು ಭಾಗ. ಎಷ್ಟು ಬುರುಡೆಗಳು ಬರ್ತಾವೆ ಗೊತ್ತಾಗ್ಲಿ, ಆಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆರ್ ಅಶೋಕ್ ಅವರ ಈ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮುನೀರ್ ಕಾಟಿಪಳ್ಳ ಅವರು, ಸಾಕ್ಷಿ ದೂರುದಾರನ ಹಿಂದೆ ಕೇರಳ ಸರ್ಕಾರ ಇದೆ ಅಂತ ಹೇಳೋ ಮೂಲಕ ಈ ಒಟ್ಟು ವಿದ್ಯಮಾನದಲ್ಲಿ ಕಮ್ಯುನಿಸ್ಟರು ಮಾತ್ರ ಪ್ರತ್ಯೇಕ ಇದ್ದಾರೆ ಅನ್ನೋದನ್ನ ಮಾನ್ಯ ಆರ್ ಅಶೋಕ್ ಅವರು ಸ್ಪಷ್ಟಪಡಿಸ್ತಾ ಇರುವಂತಿದೆ. ಹೌದು, ಪಕ್ಷ ಭೇದ ಇಲ್ಲದೆ ನಿಮ್ಮ ಅಧಿರಥ ಮಹಾರಥ ನಾಯಕರುಗಳು ದಶಕಗಳಿಂದ ಅಲ್ಲಿನ ಬಲಾಢ್ಯರ ಮುಂದೆ ಕೈ ಮುಗಿದು ಸೇವೆಗೆ ಸಿದ್ಧ ಅಂತ ವಿನೀತವಾಗಿ ನಿಂತಿದ್ರೆ, ಕಮ್ಯುನಿಸ್ಟರ ಒಬ್ಬನೇ ಒಬ್ಬ ದೊಡ್ಡ ನಾಯಕರು ಅತ್ತ ಕಡೆ ತಲೆನೂ ಕೂಡ ಹಾಕಿಲ್ಲ. ಅಷ್ಟು ಮಾತ್ರ ಅಲ್ಲ, CPIM ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಪ್ರಕಾಶ್ ಕಾರಟ್, ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ GV ಶ್ರೀರಾಮ್ ರೆಡ್ಡಿ ಅವರು ಧರ್ಮಸ್ಥಳ ಗ್ರಾಮಕ್ಕೆ ಕಾಲಿಟ್ಟವರು ನೇರವಾಗಿ ತಲುಪಿದ್ದು ಸೌಜನ್ಯ ಅವರ ಮನೆಗೆ ಹೊರತು ಧಣಿಗಳ ಒಡ್ಡೋಲಗಕ್ಕೆ ಅಲ್ಲ. ಸೌಜನ್ಯ ಕುಟುಂಬಕ್ಕೆ ಈ ರೀತಿ ಧೈರ್ಯವನ್ನ ತುಂಬಿದ್ದು ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ಮಾತ್ರ ಅಂತ ಹೇಳಿದ್ದಾರೆ. ಇಷ್ಟು ಬದ್ಧತೆಯನ್ನ ತೋರೋದಕ್ಕೆ ನಿಮ್ಮ ಹಾಗೂ ನಿಮ್ಮಂತಹ ಬಂಡವಾಳಶಾಹಿ ಪಕ್ಷಗಳಿಂದ ಸಾಧ್ಯ ಇಲ್ಲ. ಫ್ಯೂಡಲ್ ಧಣಿಗಳ ಜೊತೆ ನಿಲ್ಲೋದು ಸಾಧನೆ ಅಲ್ಲ. ಅವರನ್ನ ಎದುರು ಹಾಕಿಕೊಂಡಿರೋ ಸಾಮಾನ್ಯ ಜನರ ಜೊತೆ ನಿಲ್ತಾರಲ್ಲ, ಅದು ಗ್ರೇಟ್. ಅದು ನಿಜವಾದ ರಾಜಕಾರಣ. ಅದು ಕಮ್ಯುನಿಸ್ಟರಿಗೂ BJP ಸಹಿತ ಇತರರಿಗೂ ಇರೋ ಸ್ಪಷ್ಟವಾದ ವ್ಯತ್ಯಾಸ ಮಿಸ್ಟರ್ ಆರ್ ಅಶೋಕ್ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ಲ, BJPಗರ ಕೊಳಕು ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ.
ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ SDM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯ ಮೇಲೆ 2012ರಲ್ಲಿ ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಲಾಗಿತ್ತು. ಈ ಘಟನೆ ನಡೆದು ಇದೀಗ ಸುಮಾರು 13 ವರ್ಷಗಳು ಕಳೆದು ಹೋಗಿದ್ದಾವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸೌಜನ್ಯ ಈ ಪ್ರಕರಣದ ಸಮಯದಲ್ಲಿ ಬಿಜೆಪಿ ಈ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು. ಆ ಸಮಯದಲ್ಲಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಹೆಣಗಾಡ್ತಾ ಇದ್ರು. ಇನ್ನು 2012ರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಆರ್ ಅಶೋಕ್ ಅವರು ಉಪಮುಖ್ಯಮಂತ್ರಿಗಳಲ್ಲಿ ಕೂಡ ಒಬ್ಬರಾಗಿದ್ರು. ಹಾಗೇನೆ ಗೃಹ ಮತ್ತು ಸಾರಿಗೆ ಸಚಿವಾಲಯಗಳನ್ನ ವಹಿಸಿಕೊಂಡಿದ್ರು. ಆರ್ ಅಶೋಕ್ ಅವರ ಅವಧಿಯಲ್ಲೇನೆ ಸೌಜನ್ಯ ದುರಂತ ನಡೆದ್ರೂ ಕೂಡ ಆರ್ ಅಶೋಕ್ ಅವರು ಯಾಕೆ ಏನು ಕೂಡ ಮಾಡಿಲ್ಲ, ಅಪರಾಧಿಗಳನ್ನ ಹಿಡಿಯೋ ಪ್ರಯತ್ನ ಯಾಕೆ ಮಾಡಿಲ್ಲ? ಅಟ್ಲೀಸ್ಟ್ ರಾಜ್ಯದ ಉನ್ನತ ಹುದ್ದೆಯಲ್ಲಿದ್ದ ಅವರು ಸೌಜನ್ಯ ಅವರ ಮನೆಗೆ ಯಾಕೆ ಒಂದು ಭೇಟಿಯನ್ನ ನೀಡಲಿಲ್ಲ? ಆದರೆ ಈಗ ತನಿಖೆಯ ಸಮಯದಲ್ಲಿ ಒಡಕನ್ನ ತರೋದಕ್ಕೆ ಜನರ ಮಧ್ಯೆ ಮತ್ತೆ ದ್ವೇಷ ಭಾವನೆಯನ್ನ ಬಿತ್ತೋದಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳದವರ ವಿರುದ್ಧ ಆರೋಪ ಮಾಡ್ತಾ ಇರೋನು ಮುಸ್ಲಿಂ, ಇವರ ಹಿಂದೆ ಇರೋದು ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಅನ್ನೋ ದ್ವೇಷ ಭಾವನೆಯನ್ನ ಬಿತ್ತುತ್ತಾ ಇದ್ದಾರೆ. ಹಿಂದೂಗಳಿಗಾಗಿ ನಾವು ಅಂತ ಹೇಳೋ ಇವರು ಸೌಜನ್ಯ ಕೂಡ ಒಬ್ಬ ಹಿಂದೂ ಅನ್ನೋದನ್ನ ಮರ್ತಿದ್ದಾರೆ. ಹಿಂದೂಗಳಿಗಾಗಿ ನಾವು ಅಂತ ಹೇಳೋ ಇವರು ಸೌಜನ್ಯ ಕೂಡ ಒಬ್ಬ ಹಿಂದೂ ಅನ್ನೋದನ್ನ ಮರ್ತಿದಾರ. ಸೌಜನ್ಯ ಅವರ ತಾಯಿ ಕುಸುಮಾವತಿ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲ ಕೂಡ ಮುಸ್ಲಿಮರ ಅಥವಾ ಹಿಂದೂಗಳ? ಹಿಂದೂ ಹೆಣ್ಣು ಮಗಳು ಸೌಜನ್ಯಗೆ ನ್ಯಾಯವನ್ನ ದೊರಕಿಸಿಕೊಡೋ ನಿಟ್ಟಿನತ್ತ ಕಾರ್ಯವನ್ನ ನಿರ್ವಹಿಸಿದೆ. ಈಗ ತನಿಖೆ ನಡೆಯೋ ಸಮಯದಲ್ಲಿ ಮುಸ್ಲಿಂ ಹಿಂದೂ ಅಂತ ಬೆನ್ನತ್ತಿದ್ದಾರೆ. ಹಿಂದೂ ಯುವತಿಗೆ ನ್ಯಾಯ ಕೊಡಿಸೋದಕ್ಕೆ ಆರ್ ಅಶೋಕ್ ಅವರು ಯಾಕೆ ಮುಂದಾಗಿಲ್ಲ? ರೌಡಿ ಶೀಟರ್ ಕೊಲೆಯಾದಾಗ ತಾವೇನೆ ಖುದ್ದು ಸ್ಥಳಕ್ಕೆ ತೆರಳು ಆರ್ ಅಶೋಕ್ ಅವರು ಸೌಜನ್ಯ ವಿಚಾರದಲ್ಲಿ ಯಾಕೆ ಮೌನ ಆಗಿದ್ದಾರೆ? ಇದಕ್ಕೆ ಕಾರಣ ಏನು? ಆರ್ ಅಶೋಕ್ ಅವರ ಅವಧಿಯಲ್ಲಿನೇ ಸೌಜನ್ಯ ಪ್ರಕರಣ ನಡೆದಿರೋದು. ಇದೇ ಸಮಯದಲ್ಲಿ ಸಾಕ್ಷಿ ನಾಶ ಆಗಿದೆ ಅನ್ನೋ ಆರೋಪ ಕೂಡ ಇದೆ. ಇದನ್ನ ಮರೆಮಾಚೋದಕ್ಕೆ ಇದೀಗ ತನಿಖೆ ನಡೀತಾ ಇರೋ ಸಮಯದಲ್ಲಿ ಮುಸ್ಲಿಮರು ಅನ್ನೋದನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಅನ್ನೋ ಆರೋಪ ಆರ್ ಅಶೋಕ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ನಿಜಕ್ಕೂ ಆರ್ ಅಶೋಕ್ ಅವರು ಈಗ ಮಾಡ್ತಾ ಇರೋ ಕೇರಳದ ಕಮ್ಯುನಿಸ್ಟರು ಮುಸ್ಲಿಮರು ಅನ್ನೋ ಆರೋಪ ಮಾಡ್ತಾ ಇರೋದ್ರಲ್ಲಿ ನಿಜವಾಗ್ಲೂ ಸತ್ಯ ಇದೆಯಾ? ಅಥವಾ ಈ ಪ್ರಕರಣವನ್ನ ಹಳಿ ತಪ್ಪಿಸೋ ಹುನ್ನಾರದಿಂದ ಈ ರೀತಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರಾ? ಈ ಬಗ್ಗೆ ನೀವೇ ಒಂದ್ಸತಿ ಯೋಚನೆ ಮಾಡಿ ನೋಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.